ನಮಸ್ಕಾರ. ನೋಡಿ, ಈ ಕಲ್ಲಿನ ವಿಗ್ರಹನ ಮನೆಯಲ್ಲಿಟ್ಟು ಪೂಜೆ ಮಾಡ್ತಾ ಬನ್ನಿ. ಖಂಡಿತವಾಗ್ಲೂ ಹೆಚ್ಚು ಹಣ ಬರ್ತಾ ಇರುತ್ತೆ. ನೀವು ಮಾಡುವ ಉದ್ಯೋಗದಿಂದ, ನೀವು ಮಾಡುವ ವ್ಯಾಪಾರದಿಂದ, ನೀವು ಮಾಡುವ ಕೃಷಿ ವ್ಯವಸಾಯದಿಂದ ಖಂಡಿತವಾಗ್ಲೂ ಈ ಕಲ್ಲಿನ ವಿಗ್ರಹ ನಿಮ್ಮ ಮನೆಯಲ್ಲಿಟ್ಟು ಪೂಜೆ ಮಾಡಿದರೆ ಖಂಡಿತವಾಗ್ಲೂ ಹೇರಳವಾಗಿ ದುಡ್ಡು ಬಂದೇ ಬರುತ್ತೆ. ಹೇಳ್ತೀನಿ ಯಾವುದದು ಕಲ್ಲಿನ ವಿಗ್ರಹ, ಯಾವ ರೀತಿ ಪೂಜೆ ಪುನಸ್ಕಾರ ಮಾಡಬೇಕು ಅಂತ. ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಮೊದಲು ಹೊಸದಾಗಿ ವಿಡಿಯೋವನ್ನು ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋವನ್ನು ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರೂ ಶ್ರೀಮಂತರಾಗಲಿ ಪಾಪ. ನೀವೊಬ್ಬರೇ ನೋಡಿ ಸುಮ್ಮನೆ ಕುತ್ಕೊಂಬಿಡಿ. ವಿಡಿಯೋ ಲೈಕ್ ಮಾಡಿ, ಕೆಳಗಡೆ ಹೈಪ್ ಬಟನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ, ಮತ್ತು ಎಲ್ಲರಿಗೂ ಶೇರ್ ಮಾಡಿ. ಇವತ್ತೆಲ್ಲರಿಗೂ ಹಣಕಾಸಿನ ಸಮಸ್ಯೆ, ಎಲ್ಲರಿಗೂ ಸಾಲಬಾಧೆ ಸಮಸ್ಯೆ, ಎಲ್ಲರೂ ಸೈಟ್ ತಗೊಬೇಕು, ಎಲ್ಲರೂ ಮನೆ ಕಟ್ಟಬೇಕು, ಎಲ್ಲರೂ ಅಪಾರ್ಟ್ಮೆಂಟ್ ತಗೊಬೇಕು, ಎಲ್ಲರೂ ಮಕ್ಕಳನ್ನ ಚೆನ್ನಾಗಿ ಒಳ್ಳೊಳ್ಳೆ ಸ್ಕೂಲು ಕಾಲೇಜಿಗೆ ಓದಿಸ್ಬೇಕು, ಇಂಜಿನಿಯರಿಂಗು, ಮೆಡಿಕಲ್ಲು, ಡಾಕ್ಟ್ರು, IAS IPS ಮಾಡಿಸ್ಬೇಕು, ದೊಡ್ಡ ಮಟ್ಟದ ಬಿಸ್ನೆಸ್ ಮಾಡಬೇಕು, ನಾವು ಏಳಿಗೆ ಅಭಿವೃದ್ಧಿ ಆಗಬೇಕು ಅಂತ ಎಲ್ಲರಿಗೂ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸದುಪಯೋಗ ಮಾಡಿಸ್ಕೊಳ್ಳಿ. ಮೊದಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಕೆಳಗಡೆ ಐಪ್ ಬಟನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡ್ಕೊಳ್ಳಿ. ಯಾವುದಪ್ಪ ಅದು ಕಲ್ಲಿನ ವಿಗ್ರಹ ಅಂತಂದರೆ, ನೋಡಿ, ಕಲ್ಲಿನಿಂದ ವಿಗ್ರಹ ಮಾಡಿಸ್ಕೊಬೇಕು ಅಥವಾ ಸಾಲಿಗ್ರಾಮದಿಂದ ವಿಗ್ರಹ ಮಾಡಿಸ್ಕೊಬೇಕು. ಯಾವುದು ಸಾಲಿಗ್ರಾಮ ಅಂದರೆ ಕೃಷ್ಣ ಸಾಲಿಗ್ರಾಮ ಅಥವಾ ಶಿವ ಸಾಲಿಗ್ರಾಮ ಅಥವಾ ನರಸಿಂಹ ಸಾಲಿಗ್ರಾಮ ಅಥವಾ ವಿಷ್ಣು ಸಾಲಿಗ್ರಾಮ ಅಂತ ಸಾಲಿಗ್ರಾಮಗಳು ಬರ್ತವೆ. ನೋಡಿ, ನಿಮಗೆ ಯಾವುದು ಅನುಕೂಲ ಆಗುತ್ತೋ ಆ ಒಂದು ಸಾಲಿಗ್ರಾಮದಿಂದ ವಿಗ್ರಹ ಮಾಡಿಸ್ಕೊಳ್ಳಿ. ಅಥವಾ ಪ್ಯೂರು ಕಲ್ಲಿನಿಂದ ಈ ಒಂದು ವಿಗ್ರಹ ಮಾಡಿಸ್ಕೊಬೇಕು. ಯಾವುದಪ್ಪ ಅದು ವಿಗ್ರಹ ಅಂತಂದರೆ ರಾಯರ ವಿಗ್ರಹ, ರಾಘವೇಂದ್ರ ಸ್ವಾಮಿ ಮೂರ್ತಿ, ರಾಘವೇಂದ್ರ ಸ್ವಾಮಿ ವಿಗ್ರಹ, ಮತ್ತು ಬೃಂದಾವನ, ರಾಘವೇಂದ್ರ ಸ್ವಾಮಿ ಬೃಂದಾವನ, ರಾಯರ ಬೃಂದಾವನ, ಮತ್ತು ರಾಯರ ವಿಗ್ರಹನ ಕಲ್ಲಿನಲ್ಲಿ ಅಥವಾ ಈ ಸಾಲಿಗ್ರಾಮಗಳು ಅಂತ ಬರುತ್ತೆ. ಕೃಷ್ಣ ಸಾಲಿಗ್ರಾಮ, ವಿಷ್ಣು ಸಾಲಿಗ್ರಾಮ, ನರಸಿಂಹ ಸಾಲಿಗ್ರಾಮ, ಶಿವ ಸಾಲಿಗ್ರಾಮಗಳು ಅಂತ ಬರುತ್ತೆ. ನೋಡಿ, ಒಳ್ಳೆ ಇದರಿಂದ ಮಾಡಿಸ್ಕೊಂಡು ನೀವು ಅದನ್ನು ನಿಮ್ಮ ಮನೆಯಲ್ಲಿ ಪ್ರತಿ ಗುರುವಾರದ ದಿನ ನಿಮ್ಮ ಮನೆ ಒಳಗಡೆ ಅದಕ್ಕೆ ನೀವು ಅಭಿಷೇಕಗಳು ಮಾಡ್ತಾ ಬನ್ನಿ. ಹಾಲಿನ ಅಭಿಷೇಕ, ಪಂಚಾಮೃತ ಅಭಿಷೇಕ, ಗಂಧದ ನೀರಿನ ಅಭಿಷೇಕ, ಜಲಾಭಿಷೇಕಗಳು ಮಾಡಿ, ಗಂಧ ಎಲ್ಲ ಇಟ್ಟು, ತುಪ್ಪದ ದೀಪಗಳು ಹಚ್ಚಿ, ನೀವು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಮಂತ್ರಗಳು ಸಮರ್ಪಣೆ ಮಂತ್ರಗಳನ್ನ ಹೇಳ್ತಾ ಬನ್ನಿ. ರಾಘವೇಂದ್ರ ಸ್ವಾಮಿ ಅಷ್ಟೋತ್ತರ ಶತನಾಮಾವಳಿ, ರಾಘವೇಂದ್ರ ಅಷ್ಟೋತ್ತರಗಳು ಅಥವಾ ರಾಘವೇಂದ್ರ ಅಕ್ಷರ ಮಾಲಿಕಾ ಸ್ತೋತ್ರ ಅಥವಾ ರಾಘವೇಂದ್ರ ಸ್ವಾಮಿ ಗಾಯತ್ರಿ ಮಂತ್ರಗಳು, ಈ ರೀತಿ ನೀವು ಪ್ರತಿ ಗುರುವಾರದ ದಿನ ಕ್ಲೀನಾಗಿ ಮನಸ್ಪೂರ್ವಕವಾಗಿ ನೀವು ಮಾಡ್ತಾ ಬಂದರೆ ಖಂಡಿತವಾಗ್ಲೂ ಇಷ್ಟಾರ್ಥ ಪ್ರಾಪ್ತಿಯಾಗುತ್ತೆ, ಇಷ್ಟಾರ್ಥ ಸಿದ್ಧಿಯಾಗುತ್ತೆ, ಆರೋಗ್ಯ ಪ್ರಾಪ್ತಿಯಾಗುತ್ತೆ, ಧನ ಪ್ರಾಪ್ತಿಯಾಗುತ್ತೆ, ಹಣ ಪ್ರಾಪ್ತಿಯಾಗುತ್ತೆ, ಹೆಚ್ಚು ಹೆಚ್ಚು ಹಣ ಖಂಡಿತವಾಗ್ಲೂ ಬಂದೇ ಬರುತ್ತೆ. ನೋಡಿ, ಜ್ಯೋತಿಷ್ಯಗಳಾಗಿ ನಾವು ವಿಡಿಯೋ ಮುಖಾಂತರ ಮಾರ್ಗದರ್ಶನಗಳಿಗಷ್ಟೇ ಮಾಡ್ತಾ ಇರ್ತೀನಿ. ಸದುಪಯೋಗ ಪಡಿಸ್ಕೊಳ್ಳಿ. ಕಂಡು ಜ್ಯೋತಿಷಿಗಳ ಹತ್ರ ಹೋಗಬೇಡಿ. ಕಂಡು ಜ್ಯೋತಿಷಿಗಳಿಗೆ ಫೋನ್ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ನೀವೇ ಜ್ಯೋತಿಷಿಗಳಾಗ್ರಿ, ನಿಮಗೆ ನೀವೇ ದೇವರಾಗ್ರಿ. ಈ ರೀತಿ ವಿಗ್ರಹಗಳು ಮಾಡಿಸ್ಕೊಳ್ಳಿ. ಈ ರೀತಿ ವಿಗ್ರಹ ಬೃಂದಾವನಗಳು ಮಾಡಿಸ್ಕೊಂಡು ಮನೆಯಲ್ಲಿಟ್ಟು ಪೂಜೆ ಮಾಡಿ ಭಕ್ತಿಯಿಂದ ರಾಯರನ್ನ ಬೇಳ್ಕಡಿ. ನೀವು ಮಾಡುವ ಉದ್ಯೋಗದಿಂದ, ನೀವು ಮಾಡುವ ವ್ಯಾಪಾರದಿಂದ, ನೀವು ಮಾಡುವ ಕೃಷಿ ವ್ಯವಸಾಯದಿಂದ, ಯಾವುದೇ ವ್ಯಾಪಾರ, ಯಾವುದೇ ಉದ್ಯೋಗ, ಯಾವುದೇ ಕೃಷಿ ವ್ಯವಸಾಯದಿಂದ ಖಂಡಿತವಾಗ್ಲೂ ಶ್ರಮ ಹಾಕಿ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ ಮಾಡೋದು ಮಾಡಿ. ಜೊತೆಗೆ ಈ ರೀತಿ ಪೂಜೆ ಪುನಸ್ಕಾರಗಳು ಮಾಡ್ಕೊಳ್ಳಿ. ಅಟ್ಲೀಸ್ಟ್ ವರ್ಷಕ್ಕೆ ಒಂದು ಬಾರಿ ಆದರೂ ಗುರುವಾರ ಪುಷ್ಯ ನಕ್ಷತ್ರ ಬಂದಾಗ ಮಂತ್ರಾಲಯಕ್ಕೆ ರಾಘವೇಂದ್ರ ಸ್ವಾಮಿಗೆ ಹೋಗಿ ದರ್ಶನ ಮಾಡ್ತಾ ಬನ್ನಿ.
ಹೆಣ್ಮಕ್ಳು ಹೋಗೋ ಸಂದರ್ಭದಲ್ಲಿ ಯೆಲ್ಲೋ ಕಲರ್, ಹಳದಿ ಕಲರ್ ಚೂಡಿದಾರ, ಹಳದಿ ಕಲರ್ ಸೀರೆ ಉಟ್ಕೊಂಡು ಹೋಗ್ರಿ. ಗಂಡು ಮಕ್ಕಳಾದರೆ ಯೆಲ್ಲೋ ಕಲರ್, ಹಳದಿ ಕಲರ್ ಟೀ ಶರ್ಟು, ಶರ್ಟ್ನ ಧಾರಣೆ ಮಾಡ್ಕೊಂಡು ಹೋಗಿ. ಅಲ್ಲಿ 5 ಮಣ್ಣಿನ ದೀಪದಲ್ಲಿ ದೀಪ ಹಚ್ಚಿ ಆರತಿ ಮಾಡಿ. ಅದಕ್ಕಿಂತ ಮುಂಚೆ ಮಂಚಾಳಮ್ಮನ ದೇವಸ್ಥಾನ ಅಂತ ಬರುತ್ತೆ, ಅಲ್ಲಿ ಮಂಚಾಳಮ್ಮನಿಗೆ ಮಡ್ಲಕ್ಕಿ ಫಸ್ಟು ಕೊಟ್ಬಿಟ್ಟು ಅಲ್ಲಿ ದರ್ಶನ ಮಾಡಿ, ನಂತರ ರಾಯರ ದರ್ಶನ ಮಾಡಿ. ಅಲ್ಲಿ ಒಂದು ರಾಘವೇಂದ್ರ ಸ್ವಾಮಿ ಅಷ್ಟೋತ್ತರಗಳು ಅಥವಾ ರಾಘವೇಂದ್ರ ಸ್ವಾಮಿ ಅಕ್ಷರ ಮಾಲಿಕಾ ಸ್ತೋತ್ರ ಅಥವಾ ಈ ರಾಘವೇಂದ್ರ ಸ್ವಾಮಿ ಗಾಯತ್ರಿ ಮಂತ್ರ, ಓಂ ರಾಘವೇಂದ್ರಾಯ ನಮಃ ಮಂತ್ರಗಳು ಹೆಚ್ಚಾಗಿ ಪಠಣೆ ಮಾಡಿ. ನಿಮ್ಮ ಕಷ್ಟಗಳು ಸಂಕಷ್ಟಗಳು ಅಲ್ಲಿ ಬೇಡ್ಕಳಿ, ಮಂತ್ರದ ಮುಖಾಂತರ ಕೇಳ್ಕಳಿ, ಬೇಡ್ಕಳಿ. ಖಂಡಿತವಾಗ್ಲೂ ಒಳ್ಳೆಯದಾಗೇ ಆಗುತ್ತೆ. ಮನೆಯಲ್ಲಿ ಎಸ್ಪೆಷಲಿ ರಾಯರ ಮೂರ್ತಿ, ರಾಯರ ಒಂದು ಬೃಂದಾವನ ಮನೆಯಲ್ಲಿ ಇಟ್ಟು ಗುರುವಾರದ ದಿನ ಈ ರೀತಿ ಅಭಿಷೇಕ, ಈ ರೀತಿ ಪೂಜೆ ಮಾಡ್ತಾ ಬನ್ನಿ. ಖಂಡಿತವಾಗ್ಲೂ ಹೆಚ್ಚಾಗಿ ಹೇರಳವಾಗಿ ಹಣ ಬಂದೇ ಬರುತ್ತೆ. ರಾಯರ ಕಾಪಾಡ್ತಾರೆ. ಜ್ಯೋತಿಷಿಗಳಾಗಿ ನಾವು ವಿಡಿಯೋಗಳ ಮುಖಾಂತರ ಮಾರ್ಗದರ್ಶನ ಮಾಡೋದು ಅಷ್ಟೇ. ನಾವೇನು ದೇವರಲ್ಲ, ಪವಾಡ ಮಾಡೋರಂತೂ ಖಂಡಿತವಾಗ್ಲೂ ಅಲ್ಲ. ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲರಿಗೂ ಶೇರ್ ಮಾಡಿ, ಅನುಕೂಲ ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.